ಲೋಕಸಭೆ ಚುನಾವಣೆಯನ್ನು ಹಿಂದೂ ಮುಸ್ಲಿಂ ಅನ್ನೋಂಥ ಹೆಸರಿನಲ್ಲೇ ಚುನಾವಣೆ ನಡೆಸಬೇಕು ಅನ್ನೋಂಥ ತೀರ್ಮಾನ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ತಗೊಂಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತು ರಾಷ್ಟ್ರಭಕ್ತರು ಆ ಒಂದು ರಾಷ್ಟ್ರ ಮಂದಿರದ ಉದ್ಘಾಟನೆಗೆ 500 ವರ್ಷಗಳ ಗುಲಾಮಗಿರಿಯ ಸಂಕೇತವಾಗಿದ್ದಂಥ ಆ ಬಾಬರ್ ಮಸೀದಿ ಅಂತ ಏನು ಹೇಳ್ತಾ ಇದ್ರು ಒಡೆದು ಭವ್ಯ ಮಂದಿರವನ್ನು ಕಟ್ಟಿದ್ದೇನೆ ಮುಸಲ್ಮಾನರಿಗೆ ಎಷ್ಟು ಮಟ್ಟಿಗೆ ಬೇಜಾರಾಗಿದೆ ಬಿಟ್ಟೆ ಗೊತ್ತಿದೆಯಲ್ಲ. ಆದರೆ ಕಾಂಗ್ರೆಸ್ನವರು ಹಿಂದೂ ಮುಸ್ಲಿಂ ಅನ್ನೋಂಥ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅನ್ನೋಂಥ ತೀರ್ಮಾನವನ್ನು ಅಲ್ಲಿ ಮಾಡಿದ್ದಾರೆ. ಒಂದು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿಯ 32 ವರ್ಷ ಕೆಳಗಿನ ಕೇಸನ್ನು ರೀಓಪನ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇದಕ್ಕೆ ಮುಂಚೆ ಹಿಜಾಬ್ ಇದನ್ನು ಯಾವ ಕಾರಣಕ್ಕೂ ನಾವು ಬಿಡಲ್ಲ, ಇನ್ನು ಮುಂದೆ ಹಿಜಾಬಿನ ಪ್ರಶ್ನೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳೋದ್ರ ಮುಖಾಂತರ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಮುಸಲ್ಮಾನರನ್ನು ಸಂತೃಪ್ತಿ ಮಾಡೋಂಥ ಪ್ರಯತ್ನ ನಡೆಸಿದ್ರು. ಆದರೆ ಇಡೀ ಹಿಂದೂ ಸಮಾಜ, ಹಿಂದೂ ಸಂಘಟನೆಗಳು ಅದನ್ನು ಪ್ರತಿಭಟನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆ ರೀತಿ ಹೇಳಿಲ್ಲ ಅಂಥೇಳಿ ಆ ಹಿಜಾಬ್ ವಿಚಾರವನ್ನು ಯಾವ ಒಂದು ರೀತಿಯ ಘಂಟಾಘೋಷವಾಗಿ ಹೇಳಿದ್ರೋ ಅದನ್ನು ವಾಪಸ್ ಅದೇ ರೀತಿ ತಗೊಂಡ್ರು. ಈಗ ಮೂರನೇದು ದತ್ತಪೀಠದ ವಿಚಾರದಲ್ಲಿ 7 ವರ್ಷದ ಕೆಳಗೆ 15 ಜನ ಆ ಒಂದು ದತ್ತಪೀಠದ ರಾಷ್ಟ್ರಭಕ್ತ ಯುವಕರ ಮೇಲೆ ಏನು ಕೇಸ್ ಹಾಕಿದ್ರು 7 ವರ್ಷದ ನಂತರ ಈಗ ಅದನ್ನು ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಅವ್ರನ್ನ ಕೋರ್ಟಿಗೆ ಕರೆಯೋಂಥ ಪ್ರಯತ್ನ ನಡೆಸಿದ್ದಾರೆ. ಅವ್ರು 8ನೇ ತಾರೀಕು ನೀವು ಕೋರ್ಟಿಗೆ ಬರಬೇಕು ಅಂತ ಆ ಕೇಸನ್ನು ರೀಓಪನ್ ಮಾಡಿದ್ದಾರೆ 7 ವರ್ಷದ ನಂತರ. ನಾನು ಯಾತಕ್ಕೆ ಈ ಅಂಶವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಹಿಂದಿನ ಸರ್ಕಾರ ಈ ಕೇಸನ್ನು ಕೂಡ ವಾಪಸ್ ತಗೊಂಡಿತ್ತು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆದರೂ ಕೂಡ ಇದನ್ನು ಮುಸಲ್ಮಾನರ ಸಂತೃಪ್ತಿ ಪಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ದತ್ತಪೀಠದ ಹೋರಾಟಗಾರರಿಗೆ ಈಗ ಮತ್ತೆ 7 ವರ್ಷದ ನಂತರ ಅವರಿಗೆ ನೋಟಿಸನ್ನು ಕಳಿಸೋಂಥ ಒಂದು ದುಷ್ಕೃತ್ಯವನ್ನು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಸಹಿಸಲ್ಲ. ದೆಹಲಿಯಲ್ಲಿ ಇವತ್ತು ಒಬ್ಬ ಉಗ್ರಗಾಮಿಯನ್ನು ಬಂಧಿಸಿದ್ದಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರಭಕ್ತರಿಗೆ ನೋಟಿಸ್ ಕೊಡುವಂಥ ಪ್ರಯತ್ನ ನಡೆಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.